ನಾನು ಹೇಳೋ ಈ ಕಥೆಯಿಂದ ಒಂದು ಕನ್ವಿಕ್ಷನ್ ಇತ್ತು ಅಂದರೆ ದೃಢ ನಿರ್ಧಾರ. ನೀವು ಯಾವ ರೇಂಜಿಗೆ ವೆಲ್ತ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ಯಾರನ್ನು ಅವರು ಏಜ್ ನೋಡಿ ಅವ್ರನ್ನ ಅಳಿಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತೀರಾ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇಯರ್ 2000 ಒಂದು ಮೋಟರ್ ಸೈಕಲ್ ಕಂಪ್ನಿ ಆಲ್ಮೋಸ್ಟ್ ಕ್ಲೋಸ್ ಮಾಡೋ ಅಂತ ಪೊಸಿಷನಲ್ಲಿ ಇರುತ್ತೆ. ಸೇಲ್ಸ್ ಎಲ್ಲ ಡೌನ್ ಆಗಿರುತ್ತೆ, ಪ್ರಾಫಿಟ್ಸ್ ಅಂತೂ ಇರೋದೇ ಇಲ್ಲ. ಈ ಬ್ರ್ಯಾಂಡಿಗೆ ಫ್ಯೂಚರ್ ಇಲ್ಲ ಅಂತ ಜನ ಮಾತಾಡ್ತಿರ್ತಾರೆ. ಈವನ್ ಆ ಕಂಪ್ನಿ ಎಂಪ್ಲಾಯೀಸ್ಗಳು ಕೂಡ ಮಾತಾಡ್ತಾ ಇರ್ತಾರೆ. ಬಟ್ ಒಬ್ಬ 26 ಇಯರ್ಸ್ ಓಲ್ಡ್ ಯಂಗ್ ಬಾಯ್ ಒಂದು ಡಿಸಿಷನ್ ತಗೋತಾನೆ. ಆ ಡಿಸಿಷನ್ ಲೈಫ್ ಚೇಂಜಿಂಗ್ ಡಿಸಿಷನ್ ಆಗುತ್ತೆ. ಆ ಕಂಪ್ನಿಗೂ ಆ ಕಂಪ್ನಿ ಇನ್ವೆಸ್ಟ್ ಮಾಡಿರೋಂಥ ಇನ್ವೆಸ್ಟರ್ಸ್ಗೂ. ಈ ಕಂಪ್ನಿ ಹೀರೋ ಮತ್ತೆ ಬಜಾಜ್ ಅಂತ ಕಂಪ್ನಿ ಜೊತೆ ಕಾಂಪಿಟೇಷನ್ ಮಾಡೋದ್ರ ಬದಲು ಇವ್ರದೇ ಒಂದು ಪ್ರೀಮಿಯಂ ಸೆಗ್ಮೆಂಟ್ನ ಇವ್ರು ಬಿಲ್ಡ್ ಮಾಡ್ತಾರೆ. ಟುಡೇ 20 ವರ್ಷ ಆದಮೇಲೆ ಇದು ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಸ್ಟೋರಿ, ಮಲ್ಟಿ ಬ್ಯಾಗರ್ ಸ್ಟೋರಿ ಆಗಿದೆ. ಎನಿವೇಸ್, ಇದು ಬರೀ ಒಂದು ಬೈಕಿಂಗ್ ಸ್ಟೋರಿ ಅಲ್ಲ, ಇದು ಲಾಂಗ್ ಟರ್ಮ್ ಇನ್ವೆಸ್ಟಿಂಗು, ಪೇಷನ್ಸು ಮತ್ತೆ ಕನ್ವಿಕ್ಷನ್ಗೆ ಒಂದು ಲೆಸನ್. ರಾಯಲ್ ಎನ್ಫೀಲ್ಡ್ ವರ್ಷಕ್ಕೆ 25,000 ಬೈಕ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ. ಆದರೆ ಒಂದು ಪ್ರಾಬ್ಲಮ್ ಇರುತ್ತೆ, ಆಯಿಲ್ ಲೀಕೇಜು, ಹೆವಿ ಮೇಂಟೆನೆನ್ಸು ಮತ್ತೆ ಮೈಲೇಜ್ಗಳು. ಇಂಡಿಯಾದವ್ರಿಗೆ ಬೇಕಾಗಿರೋದೇ ಇದು. ಚೀಪ್ ಪ್ರೈಸ್ ಇರಬೇಕು, ಮೈಲೇಜ್ ಜಾಸ್ತಿ ಇರಬೇಕು ಮತ್ತೆ ಲೈಟ್ ವೇಟ್ ಇರಬೇಕು. ಆದರೆ ರಾಯಲ್ ಎನ್ಫೀಲ್ಡು ಇದಕ್ಕೆಲ್ಲ ಎಕ್ಸಾಕ್ಟ್ ಆಪೋಸಿಟ್ ಆಗಿರುತ್ತೆ. ಅಷ್ಟೇ ಯಾಕೆ, ಈಚರ್ ಮೋಟರ್ಸ್ ಕಂಪ್ನಿ ಒಳಗಿರೋಂಥ ಎಂಪ್ಲಾಯೀಸ್ಗಳು ಕೂಡ ಹೇಳ್ತಿರ್ತಾರೆ ಈ ಕಂಪ್ನಿ ಮುಚ್ಚೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇವಾಗ ಶುರುವಾಗುತ್ತೆ ಲೀಡರ್ಶಿಪ್ ಪೊಸಿಷನ್. ಸಿದ್ಧಾರ್ಥ್ ಲಾಲ್ ಅವ್ರದ್ದು ಎಂಟ್ರಿ ಆಗುತ್ತೆ 1999. ಆಫ್ಟರ್ 1 year ಇವ್ರ ಕಂಪ್ನಿಲಿ ಏನೇನು ನಡೀತಿದೆ, ಯಾವ ಥರ ಇದೆ ಅಂತೆಲ್ಲ ತಿಳ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಇವ್ರನ್ನ CEO ಮಾಡ್ತಾರೆ. ಇವರ ತಂದೆ ವಿಕ್ರಮ್ ಲಾಲ್ ಅವರು. ಇವರು ಬರೀ ಮಗ ಅಂತ CEO ಮಾಡಿರಲ್ಲ, ಇಂಟರ್ನ್ಯಾಷನಲ್ ಮೋಟಾರ್ ಮಾರ್ಕೆಟ್ನ ತಿಳ್ಕೊಂಡಿರ್ತಾರೆ. ಮತ್ತೆ ಇವರು ಮೋಟಾರ್ ಸೈಕಲಲ್ಲಿ ಪ್ಯಾಷನೇಟ್ ಆಗಿರ್ತಾರೆ. ಮತ್ತೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಕನ್ವಿಕ್ಷನ್ ಇಟ್ಕೊಂಡಿರ್ತಾರೆ. ಆದರೆ ಕಂಪ್ನಿ ಎಂಪ್ಲಾಯೀಸ್ ಎಲ್ಲ ಇಂಥ ಚಿಕ್ಕ ಹುಡುಗರಿಗೆ ಈಗಲೇ ಆಲ್ರೆಡಿ CEO ಮಾಡಿಬಿಟ್ಟಿದ್ದಾರೆ. ಈ ಕಂಪ್ನಿ ಮುಚ್ಚೋಗೋ ಗ್ಯಾರಂಟಿ, ಬೇರೆ ಎಲ್ಲಾದ್ರೂ ಜಾಬ್ ಮಾಡ್ಕೊಂಡಿದ್ದಾರೆ ಅಡ್ವಾನ್ಸ್ ಆಗಿ ಅಂತ ತಿಳ್ಕೊಂಡಿರ್ತಾರೆ. ಸಿದ್ಧಾರ್ಥ್ ಲಾಲ್ ಅವರು ಒಂದು ಕ್ವಶನ್ ಕೇಳ್ತಾರೆ, ನಾವೇನಕ್ಕೆ ಬಜಾಜ್ ಆಟೋ ಮತ್ತೆ ಹೀರೋ ಇವ್ರ ಹತ್ರ ಎಲ್ಲ ಕಾಂಪಿಟೇಷನ್ ಮಾಡಬೇಕು, ನಾವೇ ಒಂದು ಡಿಫ್ರೆಂಟ್ ಪ್ರಾಡಕ್ಟ್ನ ಮಾಡೋಣ, ನಮ್ಮ ಕೋರ್ ಪ್ರಾಡಕ್ಟ್ ಮೇಲೆ ನಾವು ಫೋಕಸ್ ಮಾಡೋಣ ಅಂತ ಹೇಳ್ತಾರೆ. ಇದು ಆ ಕಂಪ್ನಿ ಫ್ಯೂಚರ್ನೇ ಚೇಂಜ್ ಮಾಡಾಗುತ್ತೆ. ಇವ್ರ ಕೋರ್ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡ್ತಾರೆ. ಇಂಜಿನ್ ಕ್ವಾಲಿಟಿ ಕರೆಕ್ಟಾಗಿ ಮಾಡೋದು, ವೈಬ್ರೇಷನ್ ಕಡಿಮೆ ಮಾಡೋದು ಮತ್ತೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡೋದು. ಇವರು ಪ್ರೀಮಿಯಮ್ನೆಸ್ನ ಬಿಲ್ಡ್ ಮಾಡ್ತಾರೆ. ಹೆಂಗೆ ಅಂದರೆ ಮೈಲೇಜ್ ಮೇಲೆ ಫೋಕಸ್ ಮಾಡೋದು ಬಿಟ್ಬಿಟ್ಟು ಸ್ಪೀಡ್ ಮೇಲೆ ಫೋಕಸ್ ಮಾಡೋದು, ಸೌಂಡ್ ಮೇಲೆ ಫೋಕಸ್ ಮಾಡೋದು, ಕಮ್ಯುನಿಟಿ ಬಿಲ್ಡ್ ಮಾಡೋದು, ಒಂದು ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡೋದ್ರ ಮೇಲೆ ಇವರು ಫೋಕಸ್ ಮಾಡ್ತಾರೆ. ಬ್ರ್ಯಾಂಡ್ನ ಬಿಲ್ಡ್ ಮಾಡೋದಕ್ಕೆ ಇವರು ಇಂಪಾರ್ಟೆನ್ಸ್ನ ಕೊಡ್ತಾರೆ. ರೈಡರ್ಸ್ ಕ್ಲಬ್ಗಳನ್ನ ಅರೇಂಜ್ ಮಾಡೋದು, ಲಾಂಗ್ ಡಿಸ್ಟೆನ್ಸ್ ರೈಡ್ಸ್ನ ಅರೇಂಜ್ ಮಾಡೋದು, ಇದಕ್ಕೆಲ್ಲ ಸ್ಪಾನ್ಸರ್ಶಿಪ್ ಕೊಡೋದು. ಇನ್ನೊಂದು ಎಮೋಷನಲ್ ಬ್ರ್ಯಾಂಡಿಂಗ್ನ ಇವರು ಮಾಡ್ತಾರೆ. ರಾಯಲ್ ಎನ್ಫೀಲ್ಡ್ ಬರೀ ಬೈಕ್ ಅಲ್ಲ, ಇದು ಒಂದು ರಾಯಲ್ಟಿ, ಒಂದು ಪ್ರೀಮಿಯಮ್ನೆಸ್ ಅಂತ. ಇವ್ರ ಕೆಪಾಸಿಟಿನ ಎಕ್ಸ್ಪೆನ್ಷನ್ ಮಾಡ್ತಾರೆ. 25,000 ಬೈಕ್ ಪರ್ ಇಯರ್ ಇದ್ದ ಕೆಪಾಸಿಟಿನ 1 ಲಕ್ಷಕ್ಕೆ ಇರ್ತಾರೆ. 4x ಜಂಪು. ಇವಾಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ವೆಲ್ತ್ ಕ್ರಿಯೇಟ್ ಆಗೋ ಟೈಮ್ ಇವಾಗ ಸ್ಟಾರ್ಟ್ ಆಯಿತು. ಅರ್ಲಿ 2000 ಈ ಕಂಪ್ನಿನ ಯಾರು ನಂಬಿರಲಿಲ್ಲ. ಗ್ರೋತ್ ಇಲ್ಲ, ಫ್ಯೂಚರ್ ಇಲ್ಲ ಕಂಪ್ನಿಗೆ ಅಂತೆಲ್ಲ ಹಿಂದಕ್ಕೆ ಹೋಗ್ತಿದ್ರು. ಬಟ್ ಯಾರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ಉಳಿದಿಲ್ವಾ, ಈ ಕಂಪ್ನಿ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತೆ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಮತ್ತೆ ಈ ಸೆಕ್ಟರ್, ಮೋಟಾರ್ ಸೈಕಲ್ ಸೆಕ್ಟರ್ಗಿರೋ ಪೊಟೆನ್ಷಿಯಲ್ ಬಗ್ಗೆ ಗೊತ್ತಿರೋರು ಎಕ್ಸ್ಪೋನೆನ್ಷಿಯಲ್ ರಿಟರ್ನ್ ಮಾಡಿದೆ. ಅಂದರೆ ಎಷ್ಟು ಗೊತ್ತಾ, 15ರಿಂದ 20 ವರ್ಷದಲ್ಲಿ 200 ಪಟ್ಟು ರಿಟರ್ನ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಮಲ್ಟಿ ಬ್ಯಾಗರ್ ಸ್ಟಾಕ್ ಇಂಡಿಯಾದಲ್ಲಿ ಇದೊಂದು, ಈಚರ್ ಮೋಟರ್ಸ್, ರಾಯಲ್ ಎನ್ಫೀಲ್ಡ್ ಕಂಪ್ನಿ. ಆಸ್ ಎ ಇನ್ವೆಸ್ಟರ್ಸ್ ಆಗಿ ನಾವು ಇದರಿಂದ ಕಲಿಯೋದೇನು ಅಂದರೆ, ಬೈ ವೆನ್ ಮ್ಯಾನೇಜ್ಮೆಂಟ್ ಈಸ್ ಫಿಕ್ಸಸ್ ಇಟ್ ಸೆಲ್ಫ್. ಬಿಸ್ನೆಸ್ ತನ್ನನ್ನು ತಾನು ಫಿಕ್ಸ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಸ್ಟಾಕ್ನ ಬೈ ಮಾಡಬೇಕು. ರೂಮರ್ಸ್ ಟೈಮಲ್ಲ, ಎಲ್ಲ ನ್ಯೂಸ್ ಚಾನಲ್ ಮೀಡಿಯಾಗಳಲ್ಲಿ ಬರ್ತಾರೆ ಅಂತ ಟೈಮಲ್ಲಿ ಬೈ ಮಾಡೋಕ್ಕಿಂತ ಮ್ಯಾನೇಜ್ಮೆಂಟು ಫಿಕ್ಸ್ ಮಾಡ್ಕೊಳ್ಳೋ ಅಂಥ ಟೈಮಲ್ಲಿ ನಾವು ನೋಡ್ಬಿಟ್ಟು ಬೈ ಮಾಡಬೇಕು. ಬೆಸ್ಟ್ ರಿಟರ್ನ್ಸ್ ಆಗೋದು ಫಂಡಮೆಂಟಲ್ಸು ಕ್ಲೀನಾಗಿ ಗ್ರೋತ್ ಆಗ್ತಿರೋ ಅಂಥ ಟೈಮಲ್ಲಿ. ಮ್ಯಾನೇಜ್ಮೆಂಟ್ ಈಸ್ ಗ್ರೇಟರ್ ದೆನ್ ಟೆಂಪರರಿ ನಂಬರ್ಸ್. ಮ್ಯಾನೇಜ್ಮೆಂಟೇ ಆರ್ಟ್ ಆಫ್ ದ ಬಿಸ್ನೆಸ್. ಮ್ಯಾನೇಜ್ಮೆಂಟ್ ಕರೆಕ್ಟಾಗಿತ್ತು ಅಂದರೆ ಮಲ್ಟಿ ಲೆವೆಲ್ ಸ್ಟೋರಿ ಆಗೋದು ಫಿಕ್ಸ್. ಸಿದ್ಧಾರ್ಥ್ ಲಾಲ್ ಅವ್ರಿಗೆ ಒಂದು ವಿಷನ್ ಇತ್ತು, ಕನ್ವಿಕ್ಷನ್ ಇತ್ತು, ಪೇಷನ್ಸ್ ಇತ್ತು. ಆಸ್ ಎ ಇನ್ವೆಸ್ಟರ್ಸ್ ಆಗಿ ನಾವು ಬರೀ ಬೈ ಕಂಪ್ನಿನ ಬೈ ಮಾಡಲ್ಲ, ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ನ ಬೈ ಮಾಡ್ತೀವಿ. ನೋಡಿಕೊಂಡು ಮ್ಯಾನೇಜ್ಮೆಂಟ್ ಮೇಲೆ ಫೋಕಸ್ ಮಾಡ್ಕೊಂಡು ಬೈ ಮಾಡಿ. ಇನ್ನೊಂದು ಲೆಸನ್ ಅಂದರೆ, ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಎಲ್ಲ ಎಕ್ಸಿಟ್ ಆದರು, ಲಾಂಗ್ ಟರ್ಮ್ ಕನ್ವಿಕ್ಷನ್ ಇದ್ದವರು ಒಂದು ವೆಲ್ತ್ನ ಕ್ರಿಯೇಟ್ ಮಾಡೋದು. ಓಕೆ, ಸೈನಿಂಗ್ ಆಫ್. ಥ್ಯಾಂಕ್ ಯು.